ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಧಾರಾಕಾರ ಮಳೆ ಮುಂದುವರೆದಿದೆ. ಧಾರಾಕಾರ ಮಳೆ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಟು ಗೋವಾ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಈಗ ಕಡಿತ ಆಗಿರ್ತಕ್ಕಂಥದ್ದು. ನಾವೀಗ ತೋರಿಸ್ತಾ ಇದ್ವಿ. ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಏನು ಕುಸ್ಮಳ್ಳಿ ಸೇತುವೆ, ಈ ಕುಸ್ಮಳ್ಳಿ ಸೇತುವೆ ಏನಿದೆ, ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂಥ ಕುಸ್ಮಳ್ಳಿ ಸೇತುವೆ ಕಳೆದ ವರ್ಷವೂ ಕೂಡ ಇದೇ ರೀತಿ ಒಂದು ಏನು ಕುಸ್ಮಳ್ಳಿ ಸೇತುವೆ ಏನು ನೀರಿನಿಂದ ಏನು ಸಂಪೂರ್ಣವಾಗಿ ಶೀತಲಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆ ಮಾರ್ಗವನ್ನು ಬಂದ್ ಮಾಡಲಾಗಿತ್ತು. ಈ ಬಾರಿ ಕೂಡ ಏನಂದರೆ ಆಗ ಈ ಒಂದು ಹಳೆ ಕುಸ್ಮಳ್ಳಿ ಸೇತುವೆಯನ್ನು ಡೆಮಾಲಿಷ್ ಮಾಡಿ ಈಗ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಈಗ ಏನು ಪಶ್ಚಿಮ ಘಟ್ಟಗಳಲ್ಲಿ, ಖಾನಾಪುರದ ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿ ನೀರು ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಕುಸ್ಮಳ್ಳಿ ಸೇತುವೆ ಕಾಮಗಾರಿ ಕೂಡ ಮುಂದುವರೆದಿದೆ. ಜೊತೆಗೆ ಈಗ ಬದಲಿ ಮಾರ್ಗವಾಗಿ ಏನು ಪ್ರಯಾಣಿಕರು ಗೋವಾಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಯಾಕಂದರೆ ಬೆಳಗಾವಿಯಿಂದ ಪೀರನ್ವಾಡಿವರೆಗೆ ಬರುವಂಥ ಪ್ರಯಾಣಿಕರು ಏನಿದ್ದಾರೆ ಅಲ್ಲಿಂದ ಏನು ನೇರವಾಗಿ ಖಾನಾಪುರ ಹೋಗಿ ಖಾನಾಪುರದಿಂದ ಏನು ಜಾಂಬೋಟಿ ಮಾರ್ಗ, ಜಾಂಬೋಟಿ ಬಂದು ಜಾಂಬೋಟಿಯಿಂದ ಚೋರ್ಲಾ ಘಾಟ್ ಮೇಲೂ ಕೂಡ ಹೋಗ್ಬೋದು, ಅಥವಾ ಖಾನಾಪುರದಿಂದ ರಾಮನಗರಿಗೆ ಹೋಗಿ ರಾಮನಗರದಿಂದ ಕೂಡ ಗೋವಾಕ್ಕೆ ಹೋಗ್ಬೋದು. ಸದ್ಯ ಈಗ ಏನು ಮಲಪ್ರಭಾ ನದಿಯಲ್ಲಿ ಸಾಕಷ್ಟು ನೀರನ್ನು ಹರಿದು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಒಂದು ಬೆಳಗಾವಿ ಟು ಗೋವಾ ಏನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ಏನು ಬ್ರಿಡ್ಜ್ ಕಾಮಗಾರಿ ನಡೆಸ್ತಿರ್ತಕ್ಕಂಥ ಮೇಲುಸ್ತುವಾರಿದಂಥವ್ರು ಇದ್ದಾರೆ. ಸರ್, ಯಾವಾಗಿಂದ ರೋಡ್ ಬಂದ್ ಮಾಡಿದ್ರಿ ಇದು? ಸರ್, ನಿನ್ನೆ 12 ಗಂಟೆಗೆ ರೋಡ್ ಬಂದ್ ಮಾಡಿದ್ವಿ ಸರ್. ಮೇಲ್ಗಡೆಯಿಂದ ಒಮ್ಮೆಲೆ ಸಲ ನೀರು ಬಂದ್ಬಿಡ್ತು, ಡ್ಯಾಮಿಂದ ನೀರು ಬಿಟ್ಟರು. ಆಮೇಲೆ ಒಮ್ಮೆಲೆ ಬಂದಾಗ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಿ, ಡೈವರ್ಷನ್ ಹಾಳಾಗುತ್ತೆ ಅಂತ ಹೇಳಿ ವೆಹಿಕಲ್ ಬಂದ್ ಮಾಡಿದ್ದೀವಿ. ಇವತ್ತು ಅದನ್ನು 2 ಲೈನ್ ಪೈಪ್ ಹಾಕಿದ್ದೀವಿ ಹಳೇದು. ಈಗ ಮತ್ತೆ ಇನ್ನು 2 ಲೈನ್ ಪೈಪ್ ಹಾಕ್ತೀವಿ ಇವತ್ತು ರಾತ್ರಿ. ಹಾಕಿಬಿಟ್ಟು ಡೈವರ್ಷನ್ 2-3 ದಿನದಲ್ಲಿ ರೆಡಿ ಮಾಡ್ತೀವಿ. ಬ್ರಿಡ್ಜಿ ಬರೋ ತಿಂಗಳು 20 ನಂತರ ಈ ಬ್ರಿಡ್ಜ್ ಕೆಲಸ ಮುಗೀತದೆ ಸರ್. 20 ಒಳಗೆ ಮುಗೀತದೆ. ಸೊ ಈಗ ಮುಂಜಾಗ್ರತಾ ಕ್ರಮ ಅಂದರೆ ವಾಹನಗಳು ಯಾವುದೇ ರೀತಿ ಅವಘಡ ಆಗಬಾರ್ದಂತ ರೋಡ್ ಬಂದು ಅಂತ ನಿನ್ನೆ ಬಂದ್ ಮಾಡಿದ್ವಿ ಸರ್. ನಿನ್ನೆ ಬಸ್ಸು, ಕಾರು, ಇನ್ನೊಂದು 3 ಡೇಸ್ ಬಸ್ಸು, ಕಾರೆಲ್ಲ ಬಂದ್ ಮಾಡ್ತೀವಿ ಸರ್. 2 ವೀಲರ್ ಓಪನ್ ಮಾಡ್ತೀವಿ ಇವತ್ತು. ಓಪನ್ ಮಾಡ್ತೀವಿ ಸರ್. ಈಗ ಇದು ನ್ಯಾಷನಲ್ ಹೈವೇ, ಇದಕ್ಕೆ ಪರ್ಯಾಯ ಮಾರ್ಗ ಇದೆ ಹೋಗೋದಕ್ಕೆ ಸರ್. ಖಾನಾಪುರದಿಂದ ಜಂಬೋಟಿ ಆಗಿ ಹೋಗ್ಬೋದು ಸರ್. ಸೊ ಇದು ಏನಂದ್ರೆ ಇಲ್ಲಿ ಕಾಮಗಾರಿ ಮೇಲುಸ್ತುವಾರಿ ವಹಿಸಿದಂಥವ್ರು ಹೇಳುವಂಥ ಸಿಬ್ಬಂದಿ ಹೇಳುವಂಥ ಮಾತು, ಈಗ ಕುಸ್ಮಳ್ಳಿ ಬ್ರಿಡ್ಜ್ ಏನಿದೆ, ಬ್ರಿಡ್ಜ್ನ ಇನ್ನು 1 ತಿಂಗಳಲ್ಲಿ ಪೂರ್ತಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಜೊತೆಗೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಇದನ್ನು ಏನು ಸಂಚಾರಕ್ಕೆ ನಾವು ಮುಕ್ತಗೊಳಿಸ್ತೇವೆ. ಆದರೆ ಏನು ಪರ್ಯಾಯ ಮಾರ್ಗವಾಗಿ ಏನು ಇದು ವ್ಯವಸ್ಥೆ ಮಾಡಲಾಗಿತ್ತು. ಈಗ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಬೈಕ್ ಸವಾರರಿಗೆ ಮಾತ್ರ ಓಡಾಟಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅಂದರೆ ಸ್ಥಳೀಯವಾಗಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿ ಕಾರ್ ಸೇರಿದಂತೆ ಯಾವುದೇ ರೀತಿಯ ವಾಹನಗಳು ಓಡಾಟಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಜೊತೆಗೆ ಇನ್ನೂ 3-4 ದಿನಗಳ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ವಾಹನಗಳನ್ನು ಬಿಡಬಾರ್ದು ಅನ್ನೋದನ್ನ ಬಗ್ಗೆ ಕೂಡ ನಾವು ಆ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ. ನೋಡದಡಿ ಇಲ್ಲಿ ನೋಡ್ದೆ, ಇಲ್ಲಿ ನೀರದು ನಿಂತೈತೆ ಅದಕ್ಕೆ.